ಹಲೋ ಮಿಸ್ಟರ್ ಸೋಮಶೇಖರ್ ಅವರೇ, ಏನಿವತ್ತು ಈ ಕಡೆ ಮೋಲ್ಡ್ ಮೇಲೆ ಮೋಲ್ಡ್ ಹಾಕ್ತಾ ಇದೀವಿ. ಏನಕ್ಕೆ? ಹೇಳಿ, ಇದರಲ್ಲಿ ಏನೇನಿದೆ ಎಕ್ಸ್ಪ್ಲೈನ್ ಮಾಡಿರಿ. ಏನಿದು ಈ ಕಂಪಾರ್ಟ್ಮೆಂಟ್? ಹಾಂ, ರೂಮು. ಓಕೆ, ಇದು ಹಾಲು. ಓಕೆ, ಅದು ಮಾಸ್ಟರ್ ಬೆಡ್ರೂಮ್. ಇವ್ರು ನಮ್ಮ ಮಿಸ್ಟರ್ ಕರಿಯಾ ಅಂತ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಕ್ಯಾಮ್ರಾದಲ್ಲೇ ಕಾಣ್ತಾ ಇಲ್ಲ ಅವನು. ಇಬ್ರು ಹುಡುಗಿನ ಲವ್ ಮಾಡ್ತಾವನೆ ವಿಡಿಯೋ ಹಾಕಿದ್ಮೇಲೆ. ಹೇಳ್ರಿ ಅವ್ರ ಹೆಸರು ಹೇಳ್ರಿ. ಕರಿಯಾ ಹೆಸರು ಹೇಳ. ಹಾಯ್, ನನ್ನ ಹೆಸರು ದುರ್ಗಾ ಪ್ರಸಾದ್ ಅಂತ. ನಾ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ. ನಿಂತ್ಕೊಂಡು ಮಾತಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ವಯಸ್ಸು? ನೇಮ್ ಬಂದ್ಬಿಟ್ಟು 18. ನಮ್ಮ ನೇಮ್ ಬಂದ್ಬಿಟ್ಟು ದುರ್ಗಾ ಪ್ರಸಾದ್. ನಾವು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತೀವಿ. ನಿಮ್ಮ ಕ್ವಾಲಿಫಿಕೇಶನ್ ಏನು? 9th ಸ್ಟ್ಯಾಂಡರ್ಡ್ಗೆ ಕ್ಲೋಸ್ ಆಗಿದ್ದೀನಿ. ಯಾಕೆ ಅಷ್ಟೊಂಥರ ಕಷ್ಟ ಆಗಿದೆ? ಕಷ್ಟ ಆಗ್ಬಿಟ್ಟಿದ್ದೆ ಲೈಫ್. ಸರಿ ಬನ್ನಿ, ಆಯ್ತು. ಇದು ಮಲ್ಟಿಪರ್ಪಸ್ ರೂಮ್ ಅಂತ ಕೊಟ್ಟಿದ್ದಾರೆ ಪ್ಲಾನಲ್ಲಿ. ಓಕೆ, ಇದು ಹಿಂಗೆ 12/18 ಇದೆ. ಓಕೆ, ಸೊ ಇದಕ್ಕೆ ಸ್ಪಾಟ್ ಲೈಟ್ ಹಾಕಿದ್ದೀವಿ. 5 ಸ್ಪಾಟ್ ಲೈಟ್, 6 ಸ್ಪಾಟ್ ಲೈಟ್ ಇದೆ. ಒಂದು ಫ್ಯಾನ್ ಬಾಕ್ಸ್ ಇದೆ. ಇಲ್ಲ, 2 ಫ್ಯಾನ್ ಬಾಕ್ಸು, ಒಂದು 5 ಸ್ಪಾಟ್ ಲೈಟ್. ಓಕೆ, ಅದೇ ಅಷ್ಟೇ. ಆಮೇಲೆ ಇದು ಏನಾದ್ರು ದೀಪ ಟೆರೆಸ್, ಬಾಲ್ಕನಿ. 2 ಲೈಟ್ ಕೊಟ್ಟಿದ್ದೀವಿ. ಸೊ ಇದು ಹಾಲು. ಅಲ್ಲ, ಇದು ರೂಮೇ. ಯಾವುದು? ಅದು ರೂಮೇ. ಅಲ್ಲ, ಓಕೆ. ನಾನು ಪ್ಲಾನ್ ನೋಡ್ದಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ನೀವಾಗಾರೆ? ಸುಮ್ಮನೆ ಏನಾದರೂ ಮಾಡ್ಬೇಕಲ್ಲ, ಹಾಕ್ಬೇಕಾದ್ರೆ ಅಷ್ಟೇ ಗೊತ್ತಿರ್ತದೆ. ಆಮೇಲೆ ಏನು ಗೊತ್ತಾಗಲ್ಲ. ಗೊತ್ತಿಲ್ಲದ ಥರ ನಾಟಕ ಆಗ್ತೀವಿ ಅಷ್ಟೇ. ಇದು ಬಾತ್ರೂಮು, ಇದು ಮಾಸ್ಟರ್ ಬೆಡ್ರೂಮು. ಸೊ ನೀವು POP ಮಾಡ್ಕೊಳ್ಳೋಕ್ಕಿಂತ ಬೆಸ್ಟು ನಾವಿಲ್ಲಿ ಸ್ಪಾಟ್ ಲೈಟ್ ಹಾಕೋದೇ ತುಂಬ ಒಳ್ಳೆಯದು. ಯಾಕೆಂದರೆ POP ಉದ್ರೋಗುತ್ತೆ, ಕಿತ್ತೋಗುತ್ತೆ, ಅದೇ ನಿಂತ್ಕೊಳ್ಳುತ್ತೆ, ಬಿಡುತ್ತೋ ನಮಗಂತೂ ಗೊತ್ತಿಲ್ಲ. ಬಟ್ ಸ್ಪಾಟ್ ಲೈಟ್ ಹಾಕ್ಸ್ಕೊಳ್ಳೋದು ತುಂಬ ಮುಖ್ಯ. ಇದು ಹಾಕ್ಸ್ಕೊಂಡ್ರೆ POPಗೂ ಕೆಲಸ ಮಾಡಿಸ್ಕೊಳ್ಳೋಂಗಿಲ್ಲ ನೀವು. ಅಲ್ಲೇ ವೈರ್ ಡ್ರಾಪ್ ಮಾಡಿದ್ರೆ ಸೊ ಅದೇ ಸ್ಪಾಟ್ ಲೈಟ್ ಆಗುತ್ತೆ. ಸೊ ಸ್ಪಾಟ್ ಲೈಟ್ ಹಾಕ್ಸ್ಕೊಳ್ಳೋದು ತುಂಬ ಅವಶ್ಯಕತೆ. ಏನಂತಿದ್ದೀಪ? ಅದೇನೋ ನಿಜ ಅಲ್ವಾ? ನಮಗೂ ಅದೇ ಕೆಲಸ ಈಸಿ. ಎಲ್ಲ ರೂಮ್ಗೂ ಸಪ್ರೇಟ್ ಮೈನ್ಸ್ ಹಾಕಿದ್ದೀವಿ. ಸಪ್ರೇಟ್ ಪವರ್ ಇದೆ ಎಲ್ಲ ಕಡೆಗೂ. ಇಂಟರ್ನೆಟ್ ಇದೆ, ಆಮೇಲೆ ಕ್ಯಾಮ್ರಾ ಇದೆ. ಸೊ ಇದನ್ನೆಲ್ಲ ಹಾಕ್ಸ್ಕೋಬೇಕು. ಮೋಲ್ಡಲ್ಲಿದ್ದಾಗ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಒಳ್ಳೆಯದು. ಆಮೇಲೆ ಎಲ್ಲ ಮುಗ್ದೋದ್ಮೇಲೆ ಅದು ಬೇಕು ಇದು ಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಏನು ದೀಪ? ಅದೇನೋ ನಿಜ. ಎಲ್ಲ ಒಂದ್ಸಲಿ ಜೂಮ್ ಆಗಿ ತೋರಿಸ್ಬಿಡು. ಈ ಸೈಟ್ ಏನು ಮೆಜರ್ಮೆಂಟ್ ಇದೆ ಸೋಮಶೇಖರ್ ಅವರೇ? ಚೆಕ್ ಮಾಡಿ. ಅಲ್ಲಿವರೆಗೂ ನಿಮ್ಮ ಬಗ್ಗೆ ಒಂಚೂರು ಹೇಳಿ ದುರ್ಗಾ ಪ್ರಸಾದ್. ಏನು ಹೇಳಲ್ಲ, ಯಾಕೆ ಹೇಳಬೇಕು? ಗೊತ್ತಲ್ಲ, ಸಿಂಗಲ್. ಆಮೇಲೆ ಸರಿ, ನೀವು ಸಿಂಗಲ್ ಅಲ್ವಾ? ನಿಮ್ಮ ಇನ್ಸ್ಟಾಗ್ರಾಮ್ ತೆಗೀರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬರ್ರಿ ಈ ಕಡೆ, ಬರ್ರಿ. ಬರ್ರಿ, ನೀವು ಸಿಂಗಲ್ ಅಲ್ವಾ ತೋರಿಸ್ರಿ ನೀವು. ಬರ್ರಿ ಇಲ್ಲಿ ಇನ್ಸ್ಟಾಗ್ರಾಮ್ ತೆಗೀರಿ. ಮೊಬೈಲ್ ಎಲ್ಲ ಈಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊತಾನೆ. ಇವಂದು ಇನ್ಸ್ಟಾ ID ಹಾಕ್ತೀನಿ, ಎಲ್ಲಾನು ಡಿಲೀಟ್ ಮಾಡ್ಬಿಡ್ತೀನಿ. ಫಾಲೋವರೆಲ್ಲ ಕಿತ್ತೋಗ್ಬಿಡ್ಬೇಕು ಅಂತ ಕಡೀರಲ್ಲ. ಇವರು ಇನ್ಸ್ಟಾ ID 30-40 ಸೈಟ್ ಮೆಜರ್ಮೆಂಟ್ ಬಂದು 30-40 ಫುಲ್ ಸೈಟ್. ಎಲ್ಲ ರೂಮಲ್ಲಿ ಪ್ರಾಪರ್ ಆಗಿ ಎಲ್ಲ ಸ್ಪಾಟ್ ಲೈಟ್ಸ್ ಇದೆ. ಎಲ್ಲ 4 ಹಾಕ್ಸ್ಕೊಂಡಿದ್ದಾರೆ. ನೀವು ಹೋಗಿ ಆ್ಯಕ್ಚುಲಿ ನೀವು ಹಾಕ್ಸ್ಕೊಂಡ್ರೆ 6 ಹಾಕ್ಸ್ಕೊಂಡ್ರೆ ಬೆಸ್ಟ್. POPಗಿಂತ ಇನ್ನೂ ಚೆನ್ನಾಗಿರುತ್ತೆ ನಾನು ನೋಡಿದಾಗ. ಬಟ್ ಆದ್ಮೇಲೆ ನಿಮ್ಗೊಂದು ಲಾಸ್ಟ್ ವಿಡಿಯೋ ಹಾಕ್ತೀವಿ. ಲಾಸ್ಟ್ ಟೈಮ್ ಮಾಡಿರೋದು ಒಂದು ಆಯ್ತಲ್ಲ ಟೀಪು, ಪಿಕ್ ಹಾಕ್ಬಿಟ್ರೆ ಸರ್ ಅಲ್ವಾ? ಓಕೆ. ಆ್ಯಂಡ್ ಇನ್ನೊಂದು, ನಾವು ಸ್ಪಾಟ್ ಲೈಟ್ ಹಾಕ್ಬೇಕಾದ್ರೆ ಓಕೆ ಫಾಲ್ ಸೀಲಿಂಗ್ ಬೇಡ ಅಂತೀವಿ. ಓಕೆ, ಅದೇ ಇದ್ರಲ್ಲಿ ನಾವು ಪ್ರೊಫೈಲ್ ಹಾಕ್ಬೇಕಂದ್ರೆ ಹೆಂಗೆ? ಇದು ವಿತೌಟ್ ಫಾಲ್ ಸೀಲಿಂಗ್ ಮಾಡಿಸ್ಕೊಳ್ಳಿ ಅಲ್ವಾ? ಫಾಲ್ ಸೀಲಿಂಗ್ ಇಲ್ಲ ಅಂತಂದರೆ ಪ್ರೊಫೈಲ್ ಲುಕ್ ಬರಲ್ಲ. ಹಂಗಿಲ್ಲ ಅಂದರೆ ನಾವು ಗ್ರೂಮ್ ಮಾಡ್ಬೇಕಾದ್ರೆ ಏನಾರು ಮಾಡಬೇಕಾಗುತ್ತೆ. ಗ್ರೂಮ್ ಮಾಡಿ ಹಾಕಿದ್ರೆ ಅದೆಲ್ಲನೂ ಫಿನಿಶಿಂಗ್ ಬರೋದಿಲ್ಲ. ಅದೆಲ್ಲನೂ ತಾತ್ಕಾಲಿಕ.
ಕಾಲ್ಪನಿಕ ತಾತ್ಕಾಲಿಕ ಅಂತಾರಲ್ಲ ಹಂಗೆ. ನೀವು ಇದನ್ನು ಮಾಡಿಸ್ಕೊಳ್ಳೋದೇ ಬೆಸ್ಟ್. ಪಿ ಒ ಪಿ ಮಾಡಿಸ್ತೀನಿ ಅಂತಂದ್ರೂ ಈ ರೀತಿ ಮಾಡಿಸ್ಕೊಂಡ್ರೆ ನಿಮಗೆ ಬೆನಿಫಿಟ್ ಇದೆ. ಈಗ ನೆಕ್ಸ್ಟ್ ಪಯಣ ಎಲ್ಲಿ?